ಮತ್ತಿದ್ಯಾಕೆ? ಅದು ಪೊಲೀಸ್ ಪ್ರಾಬ್ಲಮ್ ಸರ್. ಅದು ವರ್ಕ್ ಆಗಲ್ಲ ಅಂತ ಪೊಲೀಸ್ನವ್ರಿಗೆ ಗೊತ್ತು, ಪೊಲೀಸವ್ರಿಗೆ ಗೊತ್ತಿದೆ ಅಂತ ನಮಗೂ ಚೆನ್ನಾಗ್ ಗೊತ್ತು. ನಮ್ದೊಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಗೆ ಸರ್. ಸರಿ ಆಯ್ತಪ್ಪ, ನಿಮ್ ಮಧ್ಯೆ ನಾವು ಬರಬಾರ್ದು. ಎಷ್ಟಾಯ್ತು? ಅದು ಸರ್ ಒಂದ್ 200 ರೂಪಾಯಿ ಕೊಟ್ಬಿಡಿ ಸರ್. 200? ನೀವ್ ಹೇಳ್ದಷ್ಟು ನಾವು ಕೊಡ್ಬೇಕು. ತಗೊಳಪ್ಪ, ನಡಿಯಮ್ಮ ಹೋಗೋಣ. ಸರ್ ಅಲ್ಲಿಗೆ ಹೋದ್ರೆ ಅಲ್ಲಿ ಕೃಷ್ಣ ಅಂತ ಒಬ್ಬ ಅಡ್ಗೆ ಭಟ್ಟ ಇದ್ದಾನೆ, ಅವನ್ ಕೈಲಿ ದೋಸೆ ಮಾಡಿಸ್ಕೊಂತೀನಿ ಸರ್, ಸಾಕಾಗಿರುತ್ತೆ. ನಿಂತ್ಕೊ ಒಂದ್ ನಿಮಿಷ. ಅಲ್ಲ ಕಣಯ್ಯ, ಕೃಷ್ಣ ಅನ್ನೋನು ಈ ಹೋಟ್ಲ್ ಓನರ್ ಅಲ್ವಾ? ಅಡ್ಗೆನ ಹೆಂಗಾಗ್ತಾನ ಅವನು? ಇಲ್ಲ ಸರ್, ಓನರ್ ಬಂದು ನಮ್ ಕೋದಂಡಣ್ಣ. ಅದು ಅಲ್ದೆ ನಮ್ಮ ಆಟೋ ಸ್ಟ್ಯಾಂಡಿಗೆ ಸಹಾಯ ಮಾಡ್ಬೇಕು ಅಂತ ದುಡ್ಡು ಕೊಟ್ಟಿದ್ದಾರೆ. ದೇವ್ರಂತ ಮನುಷ್ಯ ಅವರು. ಅಲ್ಲಪ್ಪ, ಕೋದಣ್ಣ ಮತ್ತೆ ಕೃಷ್ಣ ಅಣ್ಣ ತಮ್ಮ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ಹೋಟ್ಲಿಗೆ ಬರೋರೆಲ್ಲ ಕೃಷ್ಣನ್ ಕೈಯಲ್ಲಿ ದೋಸೆ ತಿನ್ಬೇಕು ಅಂತ ಇಷ್ಟಪಟ್ಟು ಬರ್ತಾರೆ. ಅದಕ್ಕೆ ಅವನ್ನ ಅಡಿಗೆವನ್ ಅನ್ಕೊಂಡ್ಬಿಟ್ಟೆ. ಸರಿ ಅಲ್ಲಿಗೆ ಹೋದ್ರೆ ದೋಸೆ ತಿನ್ನೋದು ಮಾತ್ರ ಮರಿಬೇಡಿ, ಟೇಸ್ಟಿಯಾಗಿರುತ್ತೆ. ಎಂಜಾಯ್. ರೀ ಬನ್ನಿ ಹೋಗೋಣ. ಯಾವ ಸುಖಕ್ಕೆ ಹೋಗ್ಬೇಕಲ್ಲಿ? ಸತ್ಯ ಏನು ಅಂತ ಇಲ್ಲೇ ಗೊತ್ತಾಯ್ತಲ್ಲ. ರೀ, ಯಾರೋ ಒಬ್ಬ ಆಟೋದವನ್ ಹೇಳ್ದ ಅಂತ ಅವ್ನ್ ಮಾತನ್ನ ನಂಬಕ್ಕಾಗತ್ತಾ? ಯಾರೋ ಒಬ್ಬ ಆಟೋದನಲ್ಲ, ಹೇಳ್ದವರಲ್ಲಿ ಆಟೋದವನು ಒಬ್ಬ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕಂತೆ. ಒಳಗ್ ಹೋಗ್ ನೋಡೋಣ, ಸತ್ಯ ಏನು ಅಂತ ಗೊತ್ತಾಗುತ್ತೆ. ನೋಡಿ, ನೀವ್ ಹೀಗ್ ಮುಖ ಗಂಟ್ ಹಾಕೊಂಡ್ ಬರ್ಬೇಡಿ, ಸ್ವಲ್ಪ ನಗ್ನಗ್ತಾ ಬನ್ನಿ. ನಾನು ಯಾವ ರೀತಿ ಇರ್ಬೇಕು ಅಂತ ನೀನು ಹೇಳೋದ್ ಬೇಡ. ನಿನ್ ಮಾತು ಕೇಳಿ ನಾನು ಕೆಟ್ಟೋಗಿದ್ದು. ಇನ್ ಯಾವನ ಹತ್ರ ಏನೇನು ಮಾತು ಕೇಳ್ಬೇಕೋ ಏನೋ. ಅದ್ ಸರಿ, ಕೇಳೋದೆ ಮರ್ತೆ. ದೊರೆಸ್ವಾಮಿ ಅವ್ರೇನಾದ್ರೂ ಕೇಳಿದ್ರಾ? ಇಲ್ಲ ವಸು, ಏನು ಹೇಳಿಲ್ಲ. ಮೋಸ್ಟ್ಲಿ ಅಕ್ಕ ಅವ್ರನ್ನ ಸಮಾಧಾನ ಮಾಡಿರ್ತಾರೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವರು ಊರಲ್ಲಿರ್ತಿದ್ರು. ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಅವ್ರಿಗೆ. ಅವ್ರ ಕೋಪದಲ್ಲೂ ಒಂಥರ ಅರ್ಥ ಇದೆ ರೀ. ಮಗಳು ವಿಷಯ ಅಂತ ಬಂದಾಗ ಅವ್ರು ಸರಿಯಾಗಿ ಯೋಚನೆ ಮಾಡಿರ್ತಾರೆ. ನಾವು ಆದಷ್ಟು ಬೇಗ ಮನೇಲಿ ವಿಚಾರ ಮಾತಾಡಿ ಈ ವಿಷಯದ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೇಕು. ಸುಮ್ನೆ ನಮ್ಮಿಂದ ತೊಂದರೆ ಆಗೋದ್ ಬೇಡ ಅಂತ ಅಷ್ಟೇ. ಇಲ್ಲೇ ಕೂತ್ಕೊಳ್ಳೋಣ. ಅಂದ್ಹಾಗೆ ನೀವೊಂದ್ ವಿಚಾರ ಗಮನಿಸಿದ್ರಾ? ಏನು? ನಾವು ಊಟದ ಗಡಿಬಿಡಿಲಿರ್ಬೇಕಾದ್ರೆ ಮಾಯಾ ಒಂದ್ಸಲ ಕಾಣಿಸಿದ್ಲು, ಆಮೇಲೆಲ್ಲೋ ಮಾಯ ಆಗ್ಬಿಟ್ಟಿದ್ಲು. ಅಯ್ಯ, ಎಲ್ಲೋ ಹೋಗಿರ್ತಾಳೆ ಬಿಡು. ಅದೇ ಎಲ್ಲಿ ಅಂತ. ತರಕಾರಿನೋ ಗಿರ್ಕಾರಿನೋ ಮೊಸರೋ ಗಿಸ್ರೋ ತರಕ್ ಹೋಗಿರ್ತಾಳೆ. ಯಾರವಳ? ದೊಡ್ಡ ಸೋಂಬೇರಿ ಅವಳು. ಎಲ್ಲ ಅವ್ರ ಅಮ್ಮನ ಹತ್ರನೇ ಕೆಲಸ ಮಾಡಿಸ್ತಾಳೆ. ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗಿರ್ಬೋದು. ಈಗ ತಾನೇ ಬೆಂಗಳೂರಿಗೆ ಬಂದಿದಾರ್ರಿ. ಅವಳಿಗೆ ಯಾವ ಫ್ರೆಂಡ್ಸು ಅಂತೀನಿ. ಅದು ಸರಿ, ಹೋಗ್ಲಿ ಬಿಡು. ಒಂದ್ ಒಳ್ಳೆ ಕಾರ್ಯಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದೀವಿ. ಅವ್ರ ಬಗ್ಗೆ ಯಾಕೆ ಮಾತಾಡೋದೀಗ? ಬಿಟ್ಟಾಕು. ಅದ್ ಸರಿ ಅಲ್ವಾ? ಇವಳ್ದು ಯಾಕೋ ಸಿಕ್ಕಾಪಟ್ಟೆ ಅತಿ ಆಯ್ತು.